ಓಕೆ, ಇವರ ಬಗ್ಗೆ ನಾವು ನಿನ್ನೆ ಅನ್ನ ತಯಾರು ಮಾಡಿ ಅನ್ನ ಬಡಿಸೋರ ಬಗ್ಗೆ, ಬಿಸಿಯೂಟ ಕಾರ್ಯಕರ್ತೆಯರ ಬಗ್ಗೆ ಸುದ್ದಿ ಮಾಡ್ತೀವಿ, ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದ್ವಿ. ಇವತ್ತು ನಾನು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಈ ನಡುವೆ ಇನ್ನೊಂದು ಹೇಳ್ತೀನಿ, ನೀವು ಫ್ರೀಡಮ್ ಪಾರ್ಕಿಗೆ ಬಂದು ಏನೆಲ್ಲ ಪ್ರೊಟೆಸ್ಟ್ ಮಾಡ್ತೀರೋ ಅಂದರೆ ನ್ಯಾಯಯುತವಾಗಿ ಎಂದಿಗೂ ನಾವು ನಿಮ್ಮ ಜೊತೆ ಇರ್ತೀವಿ. ಸೂಪರ್ 3 ನಿಮ್ಮ ಜೊತೆ ಇರುತ್ತೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮೆಗಾ ಇಂಪ್ಯಾಕ್ಟ್ ಏನಾಯಿತು ಬನ್ನಿ ಹೇಳ್ತೀನಿ. ನಿನ್ನೆ ಆ ಕಾರ್ಡ್ ಬಿಡುಗಡೆ ಮಾಡಿದ ನಂತರ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮೆಗಾ ಇಂಪ್ಯಾಕ್ಟ್ ಒಂದು ಪೋಸ್ಟ್ ಕಾರ್ಡ್ ಬಿಟ್ಟಿದ್ದಷ್ಟೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಅರಿವಾಗುತ್ತೆ. ಬಿಸಿಯೂಟ ಕಾರ್ಯಕರ್ತರ ಬೇಡಿಕೆ ಈಡೇರಿಕೆ ಆಗುತ್ತೆ. ನಿವೃತ್ತಿ ಹೊಂದಿದವರಿಗೆ 40,000 ರೂಪಾಯಿ ಘೋಷಣೆ ಆಗುತ್ತೆ. ನಿನ್ನೆನೆ ಬೇಡಿಕೆ ಈಡೇರಿಕೆಗೆ ಆರ್ಥಿಕ ಇಲಾಖೆ ಸಹಮತವನ್ನು ಕೊಡುತ್ತೆ. ಆರ್ಥಿಕ ಇಲಾಖೆ ಭರವಸೆ ಬೆನ್ನಲ್ಲೇ ಧರಣಿಯನ್ನು ವಾಪಸ್ ಪಡೀತಾರೆ ಇವರೆಲ್ಲರೂ ಕೂಡ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಇಂಪ್ಯಾಕ್ಟ್ ಇದು. ಅವ್ರೇನು ಡಿಮಾಂಡ್ ಇರುತ್ತೆ, ಎಲ್ಲ ಡಿಮಾಂಡ್ ಅಲ್ಲದೆ ಇದ್ರೂ ಕೂಡ ನೋಡಿ ಇಡಗಂಟು ಆದೇಶ ಬರುತ್ತೆ. ಇಡಗಂಟು ಆದೇಶ ಬರುತ್ತೆ. 40,000 ನೋಡಿ, 16/7/2024 ನನ್ನ ಬಳಿ ಕೂಡ ಇದೆ. 16/7/2024 15 ವರ್ಷ ಹಾಗೂ ಅದಕ್ಕೂ ಹೆಚ್ಚಿನ ಅವಧಿಗೆ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ 40,000 ರೂಪಾಯಿಗಳ ಇಡಗಂಟು ನೀಡಲಾಗುವುದು. ಆದೇಶ ನೋಡಿ, 5 ವರ್ಷಕ್ಕೂ ಮೇಲ್ಪಟ್ಟು ಹಾಗೂ 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ 30,000 ಇಡಗಂಟು. ಓಕೆ, ಸೈನ್ಡ್ ಬೈ ಪ್ರಜೀತ್ KM ನಂಬಿಯಾರ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. ನಿನ್ನೆ ಈ ಸ್ಟೋರಿ ಆನ್ ಏರ್ ಹೋದ ನಂತರ, ಅಂದರೆ ನಾವು ನಾಳೆ ಮಾಡ್ತೀವಿ ಅಂತ ಹೇಳಿದ ನಂತರ ಇವತ್ತು ನಾವು ಸ್ಪಾಟಿಂದ ಮಾಡಬೇಕಾಗಿತ್ತು ಈ ಸುದ್ದಿ. ಆದರೆ ಅದು ಅಗತ್ಯ ಇರಲಿಲ್ಲ. ಒಂದು ಕಮ್ಮಿಂಗ್ ಅಪ್ನಲ್ಲೇ ಸದ್ಯದ ಮಟ್ಟಿಗೆ ಇವರ ಕಣ್ಣೀರೊರೆಸುವ ಕೆಲಸ ಮುಗಿದಿದೆ, ಆಗಿದೆ. ಬೇಡ, ಈ ತಾಯಂದಿರ ಕಣ್ಣೀರು ಒರೆಸೋ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೀವಿ. ಆದರೆ ನನಗೀಗಲೂ ಇರುವಂಥದ್ದು ಇವರ ಸಂಬಳ ಜಾಸ್ತಿ ಆಗಬೇಕು. ಇವರು ಖುಷಿಯಲ್ಲಿ ನೆಮ್ಮದಿಯಿಂದ ಖುಷಿಯಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಬಳಸಬೇಕು. ತಾಯಿ ಅಡುಗೆ ರುಚಿ ಅಂತೀವಲ್ವ, ಕಾರಣ ಏನಂತಂದರೆ ತನ್ನ ಮಕ್ಕಳಿಗಾಗಿ ಬಡಿಸ್ತಾ ಇದ್ದೀನಿ ಅಂತೇಳಿ ಭಾಳ ಪ್ರೀತಿಯಿಂದ ಮಾಡ್ತಿರ್ತಾಳೆ ಅಡುಗೆ. ಅಲ್ಲೂ ಕೂಡ ಅದು ವರ್ಕೌಟ್ ಆಗುತ್ತೆ ಸೈಕಲಾಜಿಕಲಿ. ಇವರು ಕೋಪದಿಂದ, ಬೇಸರದಿಂದ, ದುಃಖದಿಂದ ಮಾಡಿದರೆ ನಿಮ್ಮ ಮಕ್ಕಳಿಗೆ ತೊಂದರೆ ಆಗೋದು. ಆಮೇಲೆ ಅದು ಬಿಟ್ಟಾಕಿ ಒಂದು ಸೈಡಲ್ಲಿ ಇಡಿ. ಇಷ್ಟೆಲ್ಲ ಪ್ರಗತಿ ಹೊಂದ್ತಾ ಇದ್ದೀವಿ ನಾವು. 7ನೇ ವೇತನ ಆಯೋಗದ ಪ್ರಕಾರ ಇನ್ನು ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅಂತಂದರೆ ಅವನಿಗೆ ಮಿನಿಮಮ್ 27,000 ರೂಪಾಯಿ ಸಂಬಳ ಕೊಡಬೇಕು. ಅದರ 12% ಕೊಡ್ತಾ ಇದ್ದೀವಿ ನಾವು ಇವರಿಗೆ, 3,700 ರೂಪಾಯಿ. ಏನು ಕತೆ ಇದು? ಕೇಳ್ತಿರೋದು ಮಿನಿಮಮ್ ಒಂದು 8,000 ರೂಪಾಯಿ ಅಂತೇಳಿ. 8,000 ರೂಪಾಯಿ ಮಾಡೋಕ್ಕಾಗಲ್ವಾ? ಒಂದು 6,000 ರೂಪಾಯಿ ಆದರೂ ಮಾಡಿಯಪ್ಪ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಸವಿತಾ. ಸವಿತಾ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಸವಿತಾ, ನಿನ್ನೆಯಿಂದ ಒಂದು ಈ ಬಿಸಿಯೂಟ ಕಾರ್ಯಕರ್ತೆಯರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಇವತ್ತು ಭಾಳ ಜೋರಾಗಿ ಮಾಡಬೇಕು ಅಂತಿದ್ವಿ. ನಾನು, ನೀವು, ಆಮೇಲೆ ದೀಪ್ತಿ ತೊಳ್ಪಾಡಿ ಎಲ್ಲರೂ ಫ್ರೀಡಮ್ ಪಾರ್ಕ್ ಹೋಗಿ ಅಲ್ಲಿಂದಲೇ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ. ಆಲ್ರೆಡಿ ನಿನ್ನೆ ಆದೇಶ ಬಂದಾಗ ಅವರು ಅಲ್ಲಿಂದ ಹೋಗಿದ್ದಾರೆ ಸದ್ಯದ ಮಟ್ಟಿಗೆ. ಹೆಚ್ಚಿನ ಅಪ್ಡೇಟ್ ಏನಿದೆ ಸವಿತಾ? ಜಯಪ್ರಕಾಶ್ ಶೆಟ್ಟಿ, ಇಷ್ಟು ದಿನ ರಿಪಬ್ಲಿಕ್ ಕನ್ನಡ ಸೂಪರ್ 3 ಅಂದ್ರೆ ಒಂದು ವರದಿ ಬಿತ್ತರ ಆಗ್ತಿದೆ ಅನ್ನೋ ಹೊತ್ತಲ್ಲಿ ಸರ್ಕಾರ ಅಲರ್ಟ್ ಆಗ್ತಿತ್ತು. ನಾವು ಸುದ್ದಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅನ್ನೋದು ಗೊತ್ತಾಗಿನೇ ಮುಂಚಿತವಾಗಿ ಅಲರ್ಟ್ ಆಗಿದ್ದು ನಮ್ಮ ಸುದ್ದಿಗೆ ಮತ್ತೆ ನಾವು ಮಾಡ್ತಿರುವಂತಹ ಕೆಲಸಕ್ಕೆ ಹೆಮ್ಮೆ ಪಡುವಂತಹ ವಿಚಾರ. ಪ್ರಮುಖವಾಗಿ ಬಿಸಿಯೂಟ ಕಾರ್ಯಕರ್ತರು ಅವರ ಪ್ರಮುಖ ಬೇಡಿಕೆ 2, ಅಂದ್ರೆ ನಿವೃತ್ತಿ ಬಳಿಕ ಇಡಿಗಂಟು ಕೊಡಬೇಕು ಮತ್ತೆ ನಮ್ಗಿರುವಂತಹ ಸಂಬಳವನ್ನ ಜಾಸ್ತಿ ಮಾಡ್ಬೇಕು. 2 ಬೇಡಿಕೆ. ಬಟ್ ಆ ಬೇಡಿಕೆ ಹಿಂದಿರುವಂತಹ ಕರಾಳ ಸತ್ಯಗಳು ತುಂಬಾ ಇದಾವೆ. ಅಂದ್ರೆ ಒಂದೊಂದು ಕುಟುಂಬ ಇಡಿಗಂಟು ಅಂದ್ರೆ ನಿವೃತ್ತಿ ಬಳಿಕ ಇಡಿಗಂಟು ಕೊಡಬೇಕು ಪ್ರಮುಖ ಬೇಡಿಕೆಯಲ್ಲಿ. ಅದಾದ ಬಳಿಕ ಮತ್ತೆ ನಮ್ಗೆ ಅಂದ್ರೆ ಸಂಬಳವನ್ನ ಹೆಚ್ಚು ಮಾಡ್ಬೇಕು. 3,700 600 ಇದೆ ಅಲ್ಲ, ಅದು ಸ್ವಲ್ಪ ಹೆಚ್ಚಳ ಮಾಡ್ಬೇಕನ್ನೋ ಪ್ರಮುಖ ಬೇಡಿಕೆ ಮುಂಚೆ ಇರ್ಲಿಲ್ಲ ಜಯಪ್ರಕಾಶ್ ಶೆಟ್ಟಿ. ಈಗ ಸಂಬಳದ ಏನಾಗಿಲ್ಲ ಈಗ ಸದ್ಯಕ್ಕೆ? ಸಂಬಳ ಹೆಚ್ಚಳ ಆಗಿಲ್ಲ. ಇಡಿಗಂಟು 40,000 ಅಂದ್ರೆ 60 ವರ್ಷ ಪೂರೈಸಿದ ಬಳಿಕ. ಥ್ಯಾಂಕ್ ಯು. ಎಸ್, ಅನಿತಾ ಅವರಿದ್ದಾರೆ, ಜಂಟಿ ನಿರ್ದೇಶಕಿ. ಮೇಡಮ್ ನಮಸ್ತೆ. ಓಕೆ, ಜಂಟಿ ನಿರ್ದೇಶಕರ ಹತ್ರ ಮಾತಾಡ್ತೀವಿ. ವೀಕ್ಷಕರ ಇವರ ಒಂದು ಡಿಮಾಂಡ್ ಇತ್ತು, ಸಂಬಳ ಜಾಸ್ತಿ ಆಗಬೇಕು, ನಮಗೊಂದು ಇಡಗಂಟು ಇಡಬೇಕು ಅಂತೇಳಿ. ಇಡಗಂಟು 1 ಲಕ್ಷ ತನಕ ಕೇಳಿದ್ದಾರೆ, ಬಟ್ 1 ರೂಪಾಯಿನೂ ಇರಲಿಲ್ಲ. ಈಗ 40,000 ಕೊಡ್ತಾ ಇದ್ದಾರೆ ಸದ್ಯಕ್ಕೆ. 40,000. ಇನ್ನು ಮುಂದೆ ನಿವೃತ್ತಿ ಆಗೋರಿಗೆ 40,000,
60 ವರ್ಷ ತನಕ ಕೆಲಸ ಮಾಡಿ ನಿವೃತ್ತಿ 40 ಸಾವಿರ ದೊಡ್ಡ ದುಡ್ಡು ಏನಲ್ಲ, ಅದು ದೊಡ್ಡ ದುಡ್ಡು ಖಂಡಿತವಾಗ್ಲೂ ಅಲ್ಲ. ನಾನು ಹೇಳೋದು ನೋಡಿ, ಇಷ್ಟೆಲ್ಲ ಕೆಲವರೆಲ್ಲ ಈ ದೊಡ್ಡ ದೊಡ್ಡ ಕಂಪನಿಗಳಿದೆಯಲ್ಲ, ಅದು ಅವರು ತಮ್ಮ ಲಾಭಾಂಶದಲ್ಲಿ 2% ಜನರಿಗೆ ಕೊಡಬೇಕು ಅಂತಿರುತ್ತೆ, ಅಂದರೆ ಸಮಾಜಕ್ಕೆ ಕೊಡಬೇಕು ಅಂತೇಳಿ. ಇಂಥವ್ರಿಗೆ ಮಾಡಿಬಿಟ್ರಿ. 1 ಲಕ್ಷ ಜನ ಇದ್ದರೆ ನೋಡ್ರಪ್ಪ, ಈ ಸಲ ಒಂದು 25,000 ಜನರಿಗೆ 1 ಲಕ್ಷ, ಏನೋ ಒಂದು ಆ ದುಡ್ಡಲ್ಲಿ ಮಾಡ್ಬೋದು. ಈಗ ನಮಗೊಂದು ಖುಷಿ ಏನಪ್ಪ ಅಂತಂದರೆ, ಒಂದು ಇಡಗಂಟು ಅಂತ ಇರಲಿಲ್ಲ, 60 ವರ್ಷ ಆದ್ರಿಂದ ನಡಿ ಅನ್ನೋ ರೀತಿಯಲ್ಲಿತ್ತು. ಈಗ ಹಾಗಲ್ಲ. ತಾಯಂದಿರಿಗೆ ಒಂದು 40,000 ಇರುತ್ತೆ ಅವ್ರದ್ದೊಂದು ಕ್ಯಾಶ್, ಅವ್ರ ಕೈಯಲ್ಲಿ ಒಂದು ಇಡಗಂಟು ಇರುತ್ತೆ, ಒಂದು ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ, ಏನೋ ಒಂದು ಮಾಡ್ಕೋತಾರೆ ಅವರು. ಅದರಲ್ಲಿ ಸಣ್ಣ ಬಿಸ್ನೆಸ್ಸೋ ಮತ್ತೊಂದು ಏನೋ ಮಾಡ್ಯಾರು. 5 ರಿಂದ 15 ವರ್ಷ ಕೆಲಸ ಮಾಡಿದವರಿಗೆ 30,000 ಇಡಗಂಟು. ಮುಂದಿನ ದಿನಮಾನಗಳಲ್ಲಿ ಇವರ ಸಂಬಳ ಜಾಸ್ತಿ ಆಗಲಿ, 8,000 ಇಷ್ಟೇ ಕೇಳ್ತಿರೋದು, 8,000 ಮಾಡಿ ಸರ್, 1 ಲಕ್ಷ ಇಡಗಂಟು ಇಡಿ, ಇಷ್ಟೇ ಕೇಳ್ತಾ ಇರೋದು. ಅದನ್ನು ಸರ್ಕಾರ ಪೂರೈಸುವಂತಾಗಲಿ, ಸಿದ್ದರಾಮಯ್ಯನವರು ಅದನ್ನು ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಸೂಪರ್ 3 ಮುಗಿಸ್ತಾ ಇದ್ದೀವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.